ನಂಬಿ ಅದನ್ನು ಆಟೋದಲ್ಲಿ ಹೋಗ್ಬಿಡ್ಬೇಕಂತಿಕೆ ಮನೆಗೆ. ಆಯ್ತು, ಯಾವ ಆಟೋ ನಂಬರು ಅಂದ್ರೆ ಇಲ್ಲ, ಆಟೋ ನಂಬರ್ ಎಲ್ಲ ಕೊಟ್ಟಿರಲಿಲ್ಲ, ಅಲ್ಲಿ ಯಾವ್ದು ಖಾಲಿ ಆಟೋ ಇರುತ್ತೆ ಅದರಲ್ಲಿ ಇಟ್ಟು ಹೋಗ್ಬಿಡು ಅಂದಿದ್ರಂತೆ. ಆಟೋ ಖಾಲಿದಿರ್ಬೇಕು ಒಂದು, ಅದರಲ್ಲಿ ಡ್ರೈವರ್ ಯಾರೂ ಇರೋದಿಲ್ಲ, ಅದರಲ್ಲಿ ಇಟ್ಟು ಹೋಗ್ಬಿಡು ಅಂತ ಹೇಳಿದ್ರಂತೆ. ಇದನ್ನು ಆಕೆ DRI ಅಧಿಕಾರಿಗಳ ಮುಂದೆ ಹೇಳಿದ್ದಾಳೆ. ಅವ್ರು ಬರ್ಕೊಂಡಿದ್ದಾರೆ. ಅವರೇನು ನಂಬಿರೋದಿಲ್ಲ ಇದನ್ನು. ಅಲ್ರಿ, ಯಾರೋ ಹೋಗಿ ಅಪರಿಚಿತ ಒಬ್ಬ ಬಂಗಾರ ಕೊಟ್ಟುಬಿಟ್ಟ, ಅದು ಏನು ಅಪರಿಚಿತ ಫೋನ್ ಕಾಲನ್ನು ನಂಬ್ಕೊಂಡು ಈಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ಲಂತೆ. ಗಂಡನ ಕ್ರೆಡಿಟ್ ಕಾರ್ಡಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಅವನು ಯಾರೋ ಬಂದಂತೆ, 6 ಅಡಿ ಎತ್ತರ ಇದ್ದಂತೆ, ಗೌನ್ ಹಾಕ್ಕೊಂಡಿದ್ದಂತೆ, ಅರ್ಧ ಆಫ್ರಿಕಾದವನ ಥರ ಇದ್ದಂತೆ, ಅರ್ಧ ಅಮೇರಿಕನ್ ಥರದವನು ಇದ್ದಂತೆ. ಅವನ ಹೆಸರು ಕೇಳಲಿಲ್ವಂತೆ, ಇವಳ ಹೆಸರು ಹೇಳಲಿಲ್ವಂತೆ. ತಗೊಂಬಂದುಬಿಟ್ಲಂತೆ ಇವಳು, ಟಾಯ್ಲೆಟಲ್ಲೆಲ್ಲ ಬಂಗಾರ ಬಚ್ಚಿಟ್ಕೊಂಡು ಬಂದುಬಿಟ್ಲಂತೆ. ಆವತ್ತು DRIನವ್ರು ಬಂದು ಹಿಡ್ಕೊಳ್ಳದೆ ಹೋಗಿದ್ರೆ ಟೋಲ್ ಗೇಟ್ ಆದಮೇಲಿನ ಖಾಲಿ ಆಟೋದಲ್ಲಿಟ್ಟು ಹೋಗ್ಬಿಡೋಳಿದ್ಲಂತೆ ಇವಳು. ಆಯ್ತಪ್ಪ, ಬಂಗಾರ ತಂದಿದ್ದು ಕಮಿಷನ್ ಕೊಡ್ತೀವಿ ಅಂದಿದ್ದಲ್ಲ, ಕಮಿಷನ್ ನಿನಗೆ ಯಾರು ತಲುಪಿಸ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇಂಥದ್ದೊಂದು ಹೇಳಿಕೆಯನ್ನು ಹೇಳಿದಾಳೆ ಈಕೆ. ಆ ಹೇಳಿಕೆಯನ್ನು ಅವರು ಬರ್ಕೊಂಡಿದ್ದಾರೆ. ಇವು ಸ್ವಇಚ್ಛಾ ಹೇಳಿಕೆಗಳು. ಸ್ವಇಚ್ಛಾ ಹೇಳಿಕೆಗಳು ಅದು ಏನಿದ್ರು ಅಷ್ಟೇ ರೀ, ಸುಮ್ಮನೆ ನಮಗೊಂದು ಸುದ್ದಿ ಅಷ್ಟೇ. ಏನಿದು ಹೇಳಿಕೆ ಅಂದಮೇಲೆ ಅದು ಫೈನಲ್ ಅಲ್ಲ, ಏನಲ್ಲ. ಇದರ ಜೊತೆಗೆ ಪಾಪ ಬಸವರಾಜು ಅಂತ ಕಾನ್ಸ್ಟೇಬಲ್, ಪ್ರೋಟೋಕಾಲ್ ಸೆಕ್ಷನ್ನಲ್ಲಿದ್ದ ಕಾನ್ಸ್ಟೇಬಲ್, ಏನೋ ನಮ್ಮ ಸಾಹೇಬ್ರ ಮಗಳು ಅಂತ ಸ್ವಲ್ಪ ಹುರುಪಿಗೆ ಬಿದ್ದು ಲಗೇಜ್ ಎತ್ಕೊಂಡಿರ್ಬೇಕು. ಅವನನ್ನು ಅವತ್ತು ರಾತ್ರಿ ಹಿಡ್ಕೊಂಡು ಬೆಳಗಿನ ಜಾವ 4 ಗಂಟೆ ತನಕ ಕೂಡಿಸ್ಕೊಂಡಿದ್ದಾರೆ. ಆತನ ಸ್ಟೇಟ್ಮೆಂಟು ಇದೆ. ಬಸವರಾಜು, ರಾಮಚಂದ್ರ ರಾವ್ ಸ್ವತಃ ಫೋನ್ ಮಾಡಿದ್ರು ಅಂತ ಸ್ಟೇಟ್ಮೆಂಟ್ನಲ್ಲಿದೆ. DGP ಸಾಹೇಬರೇ ಫೋನ್ ಮಾಡಿದರು, ನನ್ನ ಮಗಳು ಬರ್ತಾಳಪ್ಪ, ಪ್ರೋಟೋಕಾಲ್ನಲ್ಲಿ ಕರ್ಕೊಂಬ ಅಂತ ಹೇಳಿದರು. ಅದಕ್ಕೆ ನಾನು ಹೋಗಿ ಅರೈವಲ್ ಗೇಟ್ ಹತ್ರ ನಿಂತಿದ್ದೆ. 6 ಗಂಟೆ 20 ನಿಮಿಷಕ್ಕೆ ಬರ್ತೀನಿ ಅಂತ, ಸಾಯಂಕಾಲ 6 ಗಂಟೆ 20 ನಿಮಿಷಕ್ಕೆ ಬರ್ತೀನಿ ಅಂತ ದುಬೈಯಿಂದ ಹೊರಡುವಾಗಲೇ ಆಕೆ ಹೇಳಿಬಿಟ್ಟಿದ್ಲಂತ. ಮೊದಲೇ 6:20 ಇರು ಗೇಟ್ ಹತ್ರ ಅಂತ. ಈತ ಹೋಗಿ ಗೇಟ್ ಹತ್ರ ಇದ್ದಾನೆ. ಬಹಳ ಜನ ನೆನ್ನೆಯಿಂದನೂ ಚರ್ಚೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದದಕ್ಕೆ ಅದೊಂದು ಕ್ಲಾರಿಫೈ ಮಾಡಿಬಿಡೋಣ ಅಂತ ಹೇಳ್ತಿರೋದು ನಾನು. ಪ್ರೋಟೋಕಾಲ್ ಸೆಕ್ಷನ್ನು ಪ್ರೋಟೋಕಾಲ್ನಲ್ಲಿ ಬಂದರೆ ಚೆಕ್ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಡಿಪ್ಲೊಮ್ಯಾಟಿಕ್ ಲಗೇಜ್ ಅಂತ ಒಂದು ಬರುತ್ತೆ, ಆ ಲಗೇಜನ್ನು ಯಾರೂ ಚೆಕ್ ಮಾಡೋ ಹಾಗಿಲ್ಲ. ರಾಯಭಾರ ಕಚೇರಿಯ ಲಗೇಜ್ ಅದು, ಅದನ್ನು ಯಾರೂ ಮುಟ್ಟಂಗಿಲ್ಲ, ಚೆಕ್ ಮಾಡೋಂಗಿಲ್ಲ. ಉಳಿದವರು ಅದು ಎಂಥ ವ್ಯಕ್ತಿ ಯಾವ ಪ್ರೋಟೋಕಾಲ್ನಲ್ಲಿ ಬಂದರೂ ಚೆಕ್ ಮಾಡಬಹುದು. ಕಸ್ಟಮ್ಸ್ನವ್ರು ಕೂತ್ಕೊಂಡಿರ್ತಾರಲ್ಲಿ, ಡೌಟ್ ಬಂದರೆ ಹಾಕ್ರಿ ನಿಮ್ಮ ಲಗೇಜ್ ಎಕ್ಸ್ರೇಗೆ ಅಂತಾರೆ, ಸ್ಕ್ಯಾನ್ ಮಾಡಿ ಅಂತಾರೆ. ಅದೆಲ್ಲ ನಡೆಯುತ್ತೆ. ಪ್ರೋಟೋಕಾಲ್ ಈಗ ಒಂದು ಯಾವುದೋ ಫಾರಿನಿಂದ ಯಾವುದೇ ದೇಶದಿಂದಾಗಲಿ ಬಂದು ಇಳಿದು ಫ್ಲೈಟಿಂದ ಹೊರಗಡೆ ಬಂದರೆ ಸೀದಾ ಎಲ್ಲಿಗೆ ಹೋಗ್ತೀವಿ? ವಲಸೆ ವಿಭಾಗಕ್ಕೆ ಹೋಗ್ತೀವಿ, ಇಮಿಗ್ರೇಷನ್ ಅಂತಾರೆ. ಇಮಿಗ್ರೇಷನ್ಗೆ ಹೋಗಿ ಭಾರತೀಯರಾದರೆ ಪಾಸ್ಪೋರ್ಟ್ ಮೇಲೆ ಒಂದು ಸೀಲ್ ಹಾಕ್ಸ್ಕೋಬೇಕು, ನಾವು ಹೊರಗಡೆ ಹೋಗಿದ್ವಿ, ಭಾರತದೊಳಗೆ ವಾಪಸ್ ಬಂದ್ವಿ ಅಂತ. ವಿದೇಶಿಯರಾದರೆ ಭಾರತವನ್ನು ಎಂಟರ್ ಆಗ್ತಾ ಇರೋದಕ್ಕೊಂದು ಸೀಲ್ ಹಾಕ್ಸ್ಕೋಬೇಕು. ವಿದೇಶಿಯರಾದರೆ ಕೇಳ್ತಾರೆ, ಯಾಕೆ ಬಂದ್ರಿ, ಎಲ್ಲಿಂದ ಬಂದ್ರಿ, ಎಷ್ಟು ದಿವಸ ಇರ್ತೀರಿ, ಎಲ್ಲಿರ್ತೀರಿ, ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಕೇಳಿ ಹಾಕ್ಕೊಡ್ತಾರೆ. ಇಮಿಗ್ರೇಷನ್ ಆದಮೇಲೆ ಡ್ಯೂಟಿ ಫ್ರೀ ಎಲ್ಲ ದಾಟ್ಕೊಂಡು ಸೀದಾ ಬರೋದು ಲಗೇಜ್ ತಗೊಳ್ಳೋವಲ್ಲಿ. ಫ್ಲೈಟಿಂದ ಹಾಕಿರೋ ಲಗೇಜ್ಗಳು ಬರಬೇಕು. ಅಲ್ಲಿಗೆ ಪ್ರೋಟೋಕಾಲ್ನವರು ಅಲ್ಲಿ ತನಕ ಬರೋದಕ್ಕೆ ಅವಕಾಶ ಇದೆ, ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ ಅವರು. ವಾಟ್ ಈಸ್ ಪ್ರೋಟೋಕಾಲ್ ಈಸ್, ಬಂದಿರುವ ವ್ಯಕ್ತಿಗೆ ಹೆಚ್ಚು ಸಮಸ್ಯೆಗಳಾಗಬಾರ್ದು ಅಂತ. ಅಂದರೆ ದೊಡ್ಡ ದೊಡ್ಡ ಲಗೇಜ್ ಇರುತ್ತೆ, ಹಾಕ್ಕೊಂಡು ಟ್ರಾಲಿಗೆ ಹಾಕ್ಕೊಂಡು, ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಇದ್ದರೆ ಎಳ್ಕೊಂಡು ಹೋಗೋದಕ್ಕೆ, ಅಥವಾ ಏನೋ ಜನ ಸಂದಣಿ ಸ್ವಲ್ಪ ಜಾಸ್ತಿ ಇದ್ದರೆ ಅದರಲ್ಲಿ ಜನರನ್ನು ಸ್ವಲ್ಪ ದೂರ ಸರಿಸಿ ಕರ್ಕೊಂಡು ಹೋಗೋದಕ್ಕಿರೋ ವ್ಯವಸ್ಥೆ ಅಷ್ಟೇ. ಅದೇನು ತಲೆ ಮೇಲೆ ಕೊಂಬಲ್ಲ ಅದು. ಪ್ರೋಟೋಕಾಲ್ನವ್ರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಾಗ, ಅದಾದಮೇಲೆ ಲಗೇಜ್ ತಗೊಂಡು ಹೊರಗಡೆ ಹೋಗುವಾಗ ಅಲ್ಲಿ ಕುಂತಿರ್ತಾರೆ ಕಸ್ಟಮ್ಸ್ನವರು. ಅವರು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾರೆ. ಹಾಗೆ ಹೊರಗೆ ಹೋಗೋ ಪ್ರತಿಯೊಬ್ಬರನ್ನು ಚೆಕ್ ಮಾಡಬೇಕು ಅಂತಿಲ್ಲ. ಯಾರ್ದರ ಮೇಲೆ ಸಂಶಯ ಬರಬಹುದು, ಅಥವಾ ಯಾರ್ದೋ ಬಗ್ಗೆ ಇನ್ಫಾರ್ಮೇಷನ್ ಇರಬಹುದು, ಯಾರೋ ಸಂಶಯಾಸ್ಪದವಾಗಿ ನಡ್ಕೋಬಹುದು ಅಲ್ಲಿ ಬಂದಂಥವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.